ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಸೊ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ಗೆ ನಾವು ಯಾವ ರೀತಿ ಹುಕ್ನ ಅಟ್ಯಾಚ್ ಮಾಡೋದಂತ ನೋಡೋಣ. ಮೊದಲಿಗೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಸ್ಕಿಪ್ ಮಾಡದೆ ನೋಡಿ. ಸೊ ನೋಡಿ, ಇದು ನಾನು ಸ್ಟಿಚ್ ಮಾಡಿದಂಥ ಬ್ಲೌಸು. ಈ ಒಂದು ಬ್ಲೌಸ್ಗೆ ನಾನು ಇವಾಗ ಹುಕ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದು ಕಟೋರಿ ಬ್ಲೌಸ್ ಆಗಿರುತ್ತೆ. ನೋಡಿ ನೋಡಿ ಎಷ್ಟು ನೀಟಾಗಿ ಬ್ಲೌಸ್ ಸ್ಟಿಚ್ ಆಗಿದೆ ಅಂದರೆ ತುಂಬಾ ಚೆನ್ನಾಗಿ ಸ್ಟಿಚ್ ಆಗಿದೆ. ನೋಡಿ, ನೀಟ್ನೆಸ್ ನೋಡ್ತಾ ಇರ್ಬೋದು ನೀವು. ಕಟೋರಿ ಶೇಪ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದು ಬಂದು 40 ಇಂಚಸ್ಸು ಚೆಸ್ಟ್ ಅಳತೆಯ ಬ್ಲೌಸ್ ಆಗಿರುತ್ತೆ. ಓಕೆನಾ. ಸೊ ಇದಕ್ಕೆ ಇವಾಗ ನಾನು ಹುಕ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನೋಡಿ, ನಮ್ಮದು ಇದು ಹುಕ್ಕು ಪಟ್ಟಿ ಅಲ್ವಾ, ಇದು ಮನೆ ಪಟ್ಟಿ. ಸೊ ಇವಾಗಲೇ ನಾನು ಮನೇನ ಕ್ರಿಯೇಟ್ ಮಾಡಿದ್ದೀನಿ. ಇವಾಗ ನಾನು ಇಲ್ಲಿ ಹುಕ್ನ ಅಟ್ಯಾಚ್ ಮಾಡಬೇಕಲ್ವಾ. ಸೊ ಹುಕ್ನ ಅಟ್ಯಾಚ್ ಮಾಡೋಕ್ಕಿಂತ ಮೊದಲು ನಾವು ಮಾರ್ಕ್ ಹಾಕ್ಕೋಬೇಕಾಗತ್ತೆ. ಸೊ ಇದಕ್ಕೆ ಈ ರೀತಿ ನೋಡಿ, ಈ ರೀತಿ ಸೆಂಟ್ರಲ್ಲಿ ಫೋಲ್ಡ್ ಮಾಡಿ ಇಲ್ಲೊಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ನಮಗೇನಾಗುತ್ತೆ, ಇಲ್ಲಿ ಮಾರ್ಕ್ ಬೀಳುತ್ತೆ. ನೋಡಿ, ಮಾರ್ಕ್ ಬಿದ್ದಿದೆಯಲ್ವಾ. ಸೊ ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು. ಇದು ನಮ್ಮ ಸೆಂಟ್ರ್ ಪಾಯಿಂಟ್. ಓಕೆನಾ. ಆಮೇಲೆ ಈ ಎಡ್ಜಿಗೊಂದು ಮಾರ್ಕು, ಹಾಗೆ ಈ ಎಡ್ಜಿಗೊಂದು ಮಾರ್ಕು. ಇವಾಗ ನಮಗೆ 3 ಹುಕ್ಕಿಗೆ ನಮಗೆ ಮಾರ್ಕು ಇಲ್ಲೇ ಕ್ರಿಯೇಟ್ ಆಯಿತು. ಸೊ ಇವಾಗ ಇನ್ನು ಮಧ್ಯದಲ್ಲಿ 2 ಆಗಬೇಕಲ್ವಾ. ಅದಕ್ಕೆ ಇಲ್ಲಿಂದ ಏನು ಮಾರ್ಕ್ ಹಾಕಿರ್ತೀವಲ್ವ, ಇಲ್ಲಿಂದ ಇದು ಎಷ್ಟಿದೆ ನೋಡ್ಕೋಬೇಕು. ಇದರ ಸೆಂಟ್ರಲ್ಲಿ ಮಾರ್ಕ್ ಹಾಕೋಬೇಕು. ಈ ರೀತಿ ನೋಡಿ, ಈ ರೀತಿ ಸೆಂಟ್ರ್ ಪಾಯಿಂಟ್ ತೆಗೆದು ಕೂಡ ಈ ರೀತಿ ಇದನ್ನು ಈ ರೀತಿ ಮಾಡಿದ್ರೆ ಸೆಂಟ್ರ್ ಪಾಯಿಂಟಲ್ಲಿ ನಮಗೆ ಇನ್ನೊಂದು ಶೇಪ್ ಅಂತು. ಸೊ ಮತ್ತೆ ಇಲ್ಲಿಂದ ಇದಕ್ಕೆ ಹಿಡಿದು ಇದನ್ನು ಈ ರೀತಿ ಸೆಂಟ್ರಲ್ಲಿ ಮಾಡಿದ್ರೆ ಇಲ್ಲಿಗೂ ಕೂಡ ನಮಗೆ ಸೆಂಟ್ರ್ ಪಾಯಿಂಟು ಬಂತು. ಸೊ ಈ ರೀತಿ ನಾವು ಹುಕ್ಸ್ಗೆ ಪಾಯಿಂಟ್ಗಳನ್ನು ತೆಗೆಯೋದು ಕರೆಕ್ಟಾಗಿ. ಓಕೆನಾ. ಇವಾಗ ನಾನು ಒಂದು ಸೂಜಿಗೆ, ಕೈವಲ್ಗೆ ಹುಕ್ ಅಟ್ಯಾಚ್ ಮಾಡ್ತೀವಲ್ಲ, ಸೂಜಿಗೆ 2 ಎಳೆನ ದಾರನ ಪೋಣಿಸ್ಕೊಂಡು ಅದೊಟ್ಟು 4 ಆದಾಗ ಈ ರೀತಿ 2 ನಾಟ್ ಹಾಕ್ಕೊಡ್ತಾ ಇದ್ದೀನಿ. ನಾಟ್ ಹಾಕೊಂಡ ನಂತರ ಇವಾಗ ಹುಕ್ಸ್ನ ನಾವು ಅಟ್ಯಾಚ್ ಮಾಡೋಣ ಬನ್ನಿ. ಮೊದಲಿಗೆ ನಾವು ಈ ರೀತಿ ಬಟ್ಟನ್ನ ಹಿಡ್ಕೊಂಡು ನೋಡಿ, ಇಲ್ಲಿಂದ ಒಂದು ಸ್ವಲ್ಪ ಈ ರೀತಿ ಸೂಜಿನ ಎತ್ಕೋಬೇಕು. ಎತ್ಕೊಂಡ ನಂತರ ಇದನ್ನು ಹುಕ್ಕು ಇಲ್ಲಿ ರಿಂಗ್ ಇದೆಯಲ್ವಾ. ಸೊ ಈ ರಿಂಗ್ ಕಾಣಿಸ್ತಿದೆಯಲ್ವಾ, ಈ ರಿಂಗ್ ಇದೆಯಲ್ವ, ಈ ರಿಂಗ್ ಒಳಗಡೆ ಹಾಕ್ಕೊಂಡು ನಾವಿದನ್ನು ಇಲ್ಲಿ ಕೂರಿಸ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ಪರ್ಫೆಕ್ಟಾಗಿ ಕೂರಿಸ್ಕೋಬೇಕು ಆ ಮಾರ್ಕ್ ಮೇಲೇ. ಈ ರೀತಿ ಕೂರಿಸ್ಕೊಂಡ್ಮೇಲೆ ಇವಾಗ ಈ ರಿಂಗ್ ಸುತ್ತ ಒಂದು 3 ರಿಂದ 4 ಸರಿಗೆ ನಾವು ಈ ರಿಂಗ್ ಒಳಗಡೆ ತೊಗೋಬೇಕು. ಈ ರೀತಿ ಸೂಜಿನ ಒಂದು 3 ರಿಂದ 4 ಸರಿ ಈ ರೀತಿ ನಾವು ರಿಂಗ್ ಒಳಗಡೆ ಈ ರೀತಿ ಸೂಜಿನ ಪಾರಿಸ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳಿ ಆಯಿತಾ. ನೋಡಿ, ಇದೇನು ದಾರ ಇರುತ್ತಲ್ವ, ಈ ರೀತಿ ಮುಂದಗಡೆ ತೊಗೊಂಬಂದು ಇದ್ರ ಒಳಗಡೆ ಈ ರೀತಿ ಸೂಜಿ ಪಾರಿಸೋದ್ರಿಂದ ನೋಡಿ ಇಲ್ಲಿ ನಮಗೆ ಲಾಕ್ ಕ್ರಿಯೇಟ್ ಆಗುತ್ತೆ. ನೋಡಿ ಈ ರೀತಿ. ಸೊ ಇವಾಗ ನಾನು 3 ಸಲ ಹಾಕ್ಕೊಂಡೆ, ಇದೊಂದು ಸರಿ ಆದರೆ 4 ಸಲ ಆಯಿತು. ಒಂದು 3 ರಿಂದ 4 ಸಲ ಹಾಕ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಈ ರೀತಿ. ಸೊ ಇದಾದಮೇಲೆ ಈ ಒಂದು ಸೈಡ್ ರಿಂಗ್ ಆಯ್ತಲ್ವ, ಇವಾಗ ಇನ್ನೊಂದು ಸೈಡ್ ರಿಂಗ್ ಪಾಯಿಂಟ್ ಕೂಡ ಅದೇ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಓಕೆನಾ. ಈ ರೀತಿ ಮುಂದ್ಗಡೆ ದಾರನ ತಗೊಂಡು ನಾವು ಲಾಕ್ ಆಗೋ ರೀತಿಲಿ ಮಾಡ್ಕೋಬೇಕು. ಲಾಕ್ ಆಗಬೇಕು ನಮಗೆ ನಾವು ಹಾಕಿದಂಥ ಥ್ರೆಡ್ಡು. ಓಕೆನಾ. ಹಾಗೆ ಈ ಒಂದು ವಿಡಿಯೋನ ಯೂಸ್ಫುಲ್ ಆಗೋರಿಗೆ ಶೇರ್ ಮಾಡಿ. ಇದೇ ರೀತಿ ಟೈಲರಿಂಗ್ ಟಿಪ್ಸು, ಟ್ರಿಕ್ಸು, ಹಾಗೆ ಎಲ್ಲದ್ರ ಬಗ್ಗೆನೂ ನನ್ನ ಒಂದು ಚಾನಲಲ್ಲಿ ವೀಡಿಯೋಸ್ ಇರ್ತವೆ. ನಿಮ್ಗೆ ಯಾವ್ದ್ರ ಬಗ್ಗೆ ಆದರೂ ಬೇಕು ಅಂತಂದರೆ ನೀವು ನೋಡ್ಬೋದು. ಆದಷ್ಟು ಅರ್ಥ ಆಗೋ ರೀತಿಯಲ್ಲೇ ಹೇಳ್ಕೊಟ್ಟಿರ್ತೀನಿ ನಾನು. ನಿಮಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ನಾನು ನಿಮಗೆ
ಕ್ಲಿಯರ್ ಮಾಡಿಕೊಡ್ತೀನಿ. ಓಕೆನಾ. ಸೊ ನೋಡಿ ಇವಾಗ ಈ ರೀತಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ. ಇದಾದ ನಂತರ ಇವಾಗ ಎರಡೂ ರಿಂಗ್ ಕಡೆ ನಮ್ಮದು ಲಾಕ್ ಆಗಿದ್ದು ಆಯಿತು. ಓಕೆನಾ, ಫಿಕ್ಸ್ ಆಯಿತು. ಇವಾಗ ನಾವು ಈ ಮೋತಿನ ನೋಡಿ ಈ ರೀತಿ ಮೋತಿ ಹೇಳತ್ತಲ್ವ, ಸೊ ಈ ಮೋತಿನ ನಾವು ಈ ರೀತಿ ಕೂರಿಸ್ಕೋಬೇಕು. ಅದಕ್ಕೆ ಈ ಹುಕ್ಕು ಪಕ್ಕದಲ್ಲಿ ಒಂದು ಸೂಜಿನ ಎಬ್ಸ್ಕೊತಾ ಇದ್ದೀನಿ. ಕಾಣಿಸ್ತಿದೆಯಲ್ವ ನಿಮಗೆ? ಇವಾಗ ನೋಡಿ ಈ ಹುಕ್ಕಿದೆಯಲ್ವ, ಈ ಹುಕ್ಕು ಪಕ್ಕದಲ್ಲೇ ನಾನು ಈ ರೀತಿ ಥ್ರೆಡ್ನ ಸೂಜಿನ ತಗೊಂಡು ಆಮೇಲೆ ಮತ್ತೆ ಈ ಹುಕ್ಕು ದಾಟಿ ನೋಡಿ, ಈ ಹುಕ್ಕು ದಾಟಿ ಈ ಹುಕ್ಕು ಕಡೆಯಿಂದ ತಗೊಂಡು ಕೆಳಗಡೆಯಿಂದ ಈ ಹುಕ್ಕು ಸೈಡಿಂದ ದಾಟ್ಕೊಂಡು ಸೂಜಿನ ಎಬ್ಬಿಸ್ಕೋತಾ ಇದ್ದೀನಿ. ಇನ್ನೊಂದು, ನಾವು ಈಗ ಏನು ಸ್ಟಿಚ್ ಹಾಕ್ತಾಯಿದ್ದೀವಿ ಇದು ನಮ್ಮದು ಹಿಂದ್ಗಡೆ ಕಾಣಿಸ್ಬಾರ್ದು. ಓಕೆನಾ. ನಮ್ಮ ಸ್ಟಿಚ್ ಏನಿದ್ರು ಹಿಂದ್ಗಡೆಗೆ ನಮ್ಮ ಸ್ಟಿಚ್ ನೋಡಿ ಎಲ್ಲೂ ಕೂಡ ನನ್ನ ಸ್ಟಿಚ್ ಬಂದಿಲ್ಲ. ಎಷ್ಟು ಪ್ಲೇನ್ ಆಗಿದೆ ಅಲ್ವಾ? ಈ ರೀತಿ ಪ್ಲೇನ್ ಆಗಿರಬೇಕು, ನಮ್ಮ ಸ್ಟಿಚ್ ಬಂದು ಕಾಣಿಸ್ಬಾರ್ದು. ಓಕೆನಾ. ಈ ಲೈನಿಂಗಿಗೆ ಹಿಡ್ದೇ ನಾವು ಸ್ಟಿಚ್ಚನ್ನ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ಇಲ್ಲೂ ಕೂಡ ಒಂದು 3 to 4 ಸಲ ಈ ರೀತಿ ಲಾಕ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಸಲ ಹಾಕ್ಕೊಂಡೆ ಈ ರೀತಿ 3 to 4 ಸಲ ಇಲ್ಲೂ ಕೂಡ ಅಷ್ಟೇ, ಇನ್ನು ಜಾಸ್ತಿ ಸಲ ಬೇಕಾಗಿಲ್ಲ. ಓಕೆನಾ. ಎರಡು ಸಲ ಹಾಕ್ಕೊಂಡೆ. ಇದು 3, ಹಾಗೆ ಇದು 4. ಸೊ 3 to 4 ಸಲ ಆದರೆ ಸಾಕಾಗತ್ತೆ. ಓಕೆನಾ. ಸೊ ನೋಡಿ ಈ ರೀತಿ ನಾವು ಹುಕ್ಕನ್ನ ಅಟ್ಯಾಚ್ ಮಾಡ್ಕೋಬೇಕು. ಇದಾದಮೇಲೆ ನಾವು ಇಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕು. ಈ ರೀತಿ ಸೂಜಿನ ಎಬ್ಸ್ಕೊಂಡು ಬಟ್ಟೆ ಒಳಗಿಂದ ನಾವು ಥ್ರೆಡ್ನ 1 2 to 3 ಸಲ ಈ ರೀತಿ ತಿರುಗಿಸ್ಕೊಂಡು ನಾವಿಲ್ಲಿ ಇದನ್ನು ಲಾಕ್ ಮಾಡ್ಕೊಂಬಿಡಬೇಕು. ಈ ರೀತಿ ಲಾಕ್ ಮಾಡ್ಕೊಂಬಿಟ್ರೆ ನಮ್ಮದು ಹುಕ್ಕು ರೆಡಿ ಆಯಿತು. ಇದನ್ನು ಕಟ್ ಮಾಡಿಕೊಂಡ್ರೂ ನಡೆಯುತ್ತೆ, ಇಲ್ಲ ಅಂತಂದರೆ ನಾವು ಇದಕ್ಕೇ ಈ ರೀತಿ ದಾರ ತಗೊಂಡು ಇದೇ ರೀತಿ ಇಲ್ಲಿಂದ ಮತ್ತೆ ಇಲ್ಲಿ ಸೂಜಿನ ತಗೊಂಡು ಸ್ಟಿಚ್ ಮಾಡ್ಕೊಂಡು ಹೋದರೆ ನಮ್ಮದು ಕಂಪ್ಲೀಟಾಗಿ ಹುಕ್ ಅನ್ನೋದು ರೆಡಿ ಆಗುತ್ತೆ. ಸೊ ನೋಡಿದ್ರಲ್ವ ಹುಕ್ಕನ್ನ ಯಾವ ರೀತಿ ಅಟ್ಯಾಚ್ ಮಾಡಿದೆ ಅಂತ. ನೋಡ್ತಾ ಇರ್ಬೋದು ಹಿಂದೆ ನಂದು ಎಲ್ಲೂ ಕೂಡ ಥ್ರೆಡ್ ಕಾಣಿಸ್ತಾ ಇಲ್ಲ. ಸೊ ಇದೇ ರೀತಿಯೇ ನೀವು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗೆ ಅನಿಸ್ತು ಹೋಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕಂಪ್ಲೀಟಾಗಿ ಹಾಕೊಳ್ಳಿ ಆಯಿತಾ. ನಾನು ಒಂದು ತೋರಿಸಿದ್ದೀನಿ, ಎಲ್ಲ ತೋರ್ಸೋಕ್ಕೋದ್ರೆ ವಿಡಿಯೋ ಲೆಂತ್ ಆಗುತ್ತೆ. ಸೇಮ್ ಇದೇ ಮೆಥಡಲ್ಲೇ ಅಟ್ಯಾಚ್ ಮಾಡ್ಕೊಳ್ಳೋದು. ಸೊ ಈ ವಿಡಿಯೋ ಹೇಗೆ ಅನಿಸ್ತು ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗೋರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.